ಹಲೋ ಎವ್ರಿವನ್, ಶಾರದಾ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿಯಲ್ಲಿ ಇನ್ಸ್ಟಂಟ್ ಆದ ಆಲೂಗಡ್ಡೆ ಚಿಪ್ಸನ್ನು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಎಕ್ದಮ್ ಫ್ರೆಶ್ ಆಗಿರುವ 3 ಆಲೂಗಡ್ಡೆಯನ್ನು ತೆಗೆದುಕೊಂಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನ್ನಷ್ಟು ಉಪ್ಪನ್ನು ಹಾಕೊಂಡ್ಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ. 3 ಆಲೂಗಡ್ಡೆಯನ್ನು ತೊಳೆದಿಟ್ಕೊಂಡ್ಬಿಟ್ಟಿದ್ದೀನಿ. ಒಂದು ಕಡಾಯಿಗೆ ಎಣ್ಣೆನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡ್ಕೊಂಡ್ಬಿಟ್ಟು ಆಲೂಗಡ್ಡೆ ಮೇಲಿನ ಸಿಪ್ಪೆಯನ್ನು ಸುಲ್ಕೊಂಡ್ಬಿಟ್ಟು ಆಗಿರುವ ಎಣ್ಣೆಯಲ್ಲೇ ಚಿಪ್ಸನ್ನು ಈ ಥರ ತುರ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳುವಾಗ ಹೈ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳಿ. ಇದ್ರ ಮೇಲೆ ಉಪ್ಪಿನ ನೀರನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಗರಿಯಾದ ಚಿಪ್ಸ್ ರೆಡಿ ಆಗಿಬಿಡುತ್ತೆ. ಆಗಿರುವ ಎಣ್ಣೆಯಲ್ಲಿ ನೀರು ಹಾಕೋದು ಸ್ವಲ್ಪ ಕಷ್ಟ. ಉಪ್ಪು ನೀರು ಬಿಸಿ ಎಣ್ಣೆಗೆ ಹಾಕೋದ್ರಿಂದ ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಎಣ್ಣೆಯಲ್ಲಿ ನೀರು ಹಾಕುವಾಗ ಸ್ವಲ್ಪ ಹುಷಾರಿಂದ ಹಾಕೊಳ್ಳಿ. ಗರಿಯಾದ ಚಿಪ್ಸ್ ರೆಡಿ ಆಗುತ್ತೆ. ರೆಡಿಮೇಡ್ ಪ್ಯಾಕೆಟ್ನಲ್ಲಿ ಸಿಗೋ ಥರ ಇರುತ್ತೆ. ಇದ್ರ ಮೇಲೆ ಸ್ವಲ್ಪ ಚಾಟ್ ಮಸಾಲೆ, ಸ್ವಲ್ಪ ಖಾರನ ಹಾಕೊಂಡ್ಬಿಟ್ಟು ತಿನ್ಕೊಂಡ್ಬಿಟ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ರೆಸಿಪಿ ಇಷ್ಟ ಆತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.